ರಕ್ಷಕನು ಹುಟ್ಟಿದ್ದಾನೆ, ಆತನು ಕರ್ತನಾಗಿರುವ ಕ್ರಿಸ್ತನೇ. ಲೂಕನು ಬರೆದ ಸುವಾರ್ತೆ 2ನೇ ಅಧ್ಯಾಯ 11. ಒಂದು ಮಗು ನಮಗಾಗಿ ಹುಟ್ಟಿದೆ, ಎಷ್ಟೇ ಬರೆದ ಮಗನು ನಮಗೆ ದೊರೆತನು, ಆಡಳಿತವು ಅವನ ಬಾಹುವಿನ ಮೇಲಿರುವುದು. ಅದ್ಭುತ ಸ್ವರೂಪನು, ಆಲೋಚನಕರ್ತನು, ಪರಾಕ್ರಮಿಯಾದ ದೇವರು, ನಿತ್ಯನಾದ ತಂದೆ, ಸಮಾಧಾನದ ಪ್ರಭು ಎಂಬುವು ಯೆಶಾಯ 9:6-8 ವಚನಗಳು. ಲೂಕ 1:31. ಇಗೋ, ನೀನು ಗರ್ಭಿಣಿಯಾಗಿ ಒಬ್ಬ ಮಗನನ್ನು ಹೆರುವಿ, ಆತನಿಗೆ ಯೇಸು ಎಂದು ಹೆಸರಿಡಬೇಕು. ಅದೂತನು ಆಕೆ, ದೇವರ ದಯೆ ಹೊಂದಿದವಳು, ನಿನಗೆ ಶುಭೋದಯ, ಕರ್ತನು ನಿನ್ನ ಸಂಗಡ ಇದ್ದಾನೆ ಅಂದುತ್ತಾನೆ. ಲೂಕ ಸುವಾರ್ತೆ 1ನೇ ಅಧ್ಯಾಯ 28ನೇ ವಚನ. ಆತನು ಮಹಾಪುರುಷನಾಗಿ ಪರಾತ್ಪರನ ಕುಮಾರನೆನಿಸಿಕೊಳ್ಳುವನು. ಯೋಹಾನನು ಬರೆದ ಸುವಾರ್ತೆ 1:1-2. ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯವು ದೇವರ ಬಳಿಯಲ್ಲಿತ್ತು, ಆ ವಾಕ್ಯವು ದೇವರಾಗಿತ್ತು, ಆ ವಾಕ್ಯವೆಂಬುವನು ಆದಿಯಲ್ಲಿ ದೇವರ ಬಳಿಯಲ್ಲಿದ್ದನು. ಅದರ ಬೇಡಿಕೆ ಕೇಳುವುದು ಜನರಿಗೆಲ್ಲ ಮಹಾ ಸಂತೋಷವನ್ನುಂಟು ಮಾಡುವ ಶುಭ ಸಮಾಚಾರವನ್ನು ನಿಮಗೆ ತಿಳಿಸುತ್ತೇನೆ. ಲೂಕ 2:10. Glory to Lord in the highest heaven, who peace on earth and who This will be a sign to you. You will find a baby wrapped in clothes and laying in a manger. Luke chapter 2:12. ಕೀರ್ತನೆಗಳು 23:1-2. ಯೆಹೋವನು ನನಗೆ ಕುರುಬನು, ಕೊರತೆ ಪಡುವನು, ಆತನ ಹಸಿಲುಗಾವಲಲ್ಲಿ ತಗ್ಗಿಸುವನು, ವಿಶ್ರಾಂತಿಕರವಾದ